ವಿಶೇಷ ಚೇತನರಿಗೆ ಅನುಕಂಪ ಬೇಡ ಅವಕಾಶ ನೀಡಿ ಸರ್ಕಾರ ಶೇಕಡ 5ರಷ್ಟು ಮೀಸಲಾತಿ ಕಲ್ಪಿಸಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಿವೃತ್ತ ಪ್ರಾಂಶುಪಾಲ ಕಾಳೇಗೌಡ ತಿಳಿಸಿದರು. ಪಟ್ಟಣದಲ್ಲಿರುವ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ವತಿಯಿಂದ ಸಮುದಾಯದ ಆಧಾರಿತ ಪುನರ್ವಸತಿ ಯೋಜನೆ ಹಾಗೂ ವಿಶೇಷ ಚೇತನರ ಹಿತರಕ್ಷಣೆ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಶೇಷ ಚೇತನರು ದೇವರ ಮಕ್ಕಳು. ನಾವು ಎಲ್ಲ ಸರಿ ಇದ್ದವರು ಆ ಮಕ್ಕಳನ್ನು ಸರಿದಾರಿಗೆ ತರಲು ಸಹಕರಿಸಬೇಕು. ವಿಶೇಷ ಚೇತನ ಮಕ್ಕಳೇ ಅಂತ ಯಾರು ಕಡೆಗಣಿಸಬಾರದು. ಅವರ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಮುಂದುವರಿಯಲು ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಿಯಲು ಸರ್ಕಾರ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಲಾಗ್ತಾ ಇದೆ. ಸರ್ಕಾರದ ಜೊತೆಯಾಗಿ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಅವರದಲ್ಲಿರುವ ಕೌಶಲ್ಯಗಳನ್ನು ಗುರುತಿಸಿ ಅವರ ಸಾಧನೆಗೆ ಸಲಕರಣೆ ನೀಡುತ್ತಾ ಬಂದಿದೆ. ಪೋಷಕರು ಕೂಡ ತಮ್ಮ ಮಕ್ಕಳ ಆಸಕ್ತಿ ಕ್ಷೇತ್ರಕ್ಕೆ ಸಹಕರಿಸಿ ಮುಂದುವರಿಯಲು ನೀಡಬೇಕು. ತಾಲೂಕಿನಲ್ಲಿ 106 ವಿಶೇಷ ಚೇತನ ಮಕ್ಕಳಿದ್ದಾರೆ. ವಿಶೇಷ ಚೇತನ ಮಕ್ಕಳು ನಾವು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಸಾಧಿಸಿ ತೋರಿಸಬೇಕು. ಇಂತಹ ಮಕ್ಕಳಿಗೆ ನನ್ನ ಸಹಕಾರ ಇರುತ್ತೆ ಅಂತ ಹೇಳಿದರು. ಪೂರ್ಣವಾಗಿ ಎಲ್ಲಾ ವಿಚಾರಗಳು ಮಾತಾಡಾಗೈತೆ ಅಂಗವಿಕಲರ ಬಗ್ಗೆ. ಇನ್ನು ಸ್ವಲ್ಪ ಮಾತಾಡ್ತೀನಿ, ಹೆಚ್ಚಿಗೆ ಜಾಸ್ತಿ ಏನು ಬೇಡ. ದಯಮಾಡಿ ನಮ್ಮ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ತಹಸೀಲ್ದಾರ್ ಕೂಡ ಬರಲಿಲ್ಲ. ಉಪ ತಹಸೀಲ್ದಾರ್ ಬರ್ತಾವ್ರೆ ಅವ್ರೆ ಅಂತೇಳಿ ಇದು ಮಾಡಿದ್ರು. ಈಗ ಆಶಾ ಅವ್ರಿಗೆ ಒಂದು ಕರೆ ಕೊಟ್ಟು ಏನು ಬರಲಿಲ್ಲ, ನಾಳೆ ನಾಡ್ದು ನಿಮ್ಮ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ತಹಸೀಲ್ದಾರ್ ಬರಬೇಕಾಯ್ತು. ಯಾಕೆ ಅಂದರೆ ನಮ್ಮ ಅಂಗವಿಕಲರುಗಳ ನ್ಯೂನ್ಯತೆ ಬಗ್ಗೆ, ಆಮೇಲೆ ನಮ್ಮಲ್ಲಿ ಬಸ್ ನಿಲ್ಲಿಸ್ತೇನೆ ಅಂಗವಿಕಲರುಗಳಿಗೆ ಹೋಗೋದು ವಿಚಾರ ಬಗ್ಗೆ ಎಲ್ಲ ತಹಸೀಲ್ದಾರ್ ಮಾತಾಡಬೇಕಿತ್ತು. ದಯಮಾಡಿ ಆಶಾ ಅವರು ಕೌಂಟ್ ಮಾಡ್ಕೊಂಡು ತಹಸೀಲ್ದಾರ್ಗೆ ಮನವಿ ಕೊಡ್ಬೇಕು ಅಂತ ಹೇಳ್ತೀನಿ. ಏನು ಅಂತಂದ್ರೆ ಮೇಡಮ್ ಅಂದರೆ ನಮ್ಮ ಅಂಗವಿಕಲಿಗೆ ಅಂತ್ಯೋದಯ ಕಾರ್ಡ್ ವಿಚಾರದಲ್ಲಿ ದಯಮಾಡಿ ಇದು ಮಾಡಿ. ಮೊನ್ನೆ ಯಾವುದೋ ಅಂಗವಿಕಲರ ಬಗ್ಗೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಮಾತಾಡಿದೆ ಸರ್ ಫೋನಲ್ಲಿ. ಸರ್ ದಯಮಾಡಿ ಅಂಗವಿಕಲರ ಬಗ್ಗೆ ಏನು ಯಾವುದೇ ಒಂದು ಕಾರ್ಯಕ್ರಮಗಳು ಏನು ಜಾರಿ ಆಯ್ತಲ್ಲ, ಯಾವುದೇ ಇಲಾಖೆಯಲ್ಲಿ ದುಡ್ಡಿಲ್ಲ, ಯಾವಾಗಲೂ ದುಡ್ಡಿರೋದು. ದಯಮಾಡಿ ಅಂಗವಿಕಲರಿಗೆ ಫ್ರೀ ಬಸ್ ಪಾಸ್ ಮಾಡಿ. ನಾವು 660 ಕಟ್ಟಕ್ಕಾಗಲ್ಲ. 100 ಕಿಲೋಮೀಟರ್ ವ್ಯಾಪ್ತಿ ಮಾಡಿದ್ರೆ ಮಾಡಿ, ಒಂದು 500 ಕಿಲೋಮೀಟರ್ ಆದರೆ ಆಗಲ್ಲ, 100 ಕಿಲೋಮೀಟರ್ ಮಾಡ್ತೀವಿ ಅಂದ್ರೆ. ವಿಶೇಷ ಚೇತನರಿಗೆ ಸಚಿವಾಲಯದ ಬಗ್ಗೆ ದೊಡ್ಡ ಮಟ್ಟ ಸ್ಟ್ರೈಕ್ ಮಾಡಿ ಇಲಾಖೆಗೆ 3-4 ಸಲ ಹೋಗಿ ಎಲ್ಲ ಇದು ಮಾಡಿವೆ. ಆಮೇಲೆ VRW MRWಗಳು ದಯಮಾಡಿ ಈ ಸಲ ಹೋಗಿರೋ ಕಣೆ ಬಸ್ ಹೋಗಿದ್ರಾ ಎಲ್ಲಿ ಯಾಕೆ ಬರಬೇಕಂದ್ರೆ ಅದು ನಂಬಿಕೆ ಬರಬೇಕು. ನಂಬಿಕೆ ಹುಟ್ಟುವ ಕೆಲಸವನ್ನ ನಾವು ಮಾಡಬೇಕು. ಆ ಕೆಲಸವನ್ನ ರಮಣ ಮಹರ್ಷಿ ಸಂಸ್ಥೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಬರ್ತಾ ಇದೆ. ಆ ಸಂಸ್ಥೆ ಬಗ್ಗೆ ಒಳ್ಳೆಯ ಗೌರವವಿದೆ. ಅದಕ್ಕಾಗಿ ಇಲ್ಲೆಲ್ಲ ನೀವು ಸೇರಿದಿರ. ಇದರ ಸದುಪಯೋಗ ಆಗಬೇಕು. ಅದರಿಂದ ಲಿಂಗರಾಜೇಗೌಡರು ಇರ್ಬೋದು, ಮಂಜು ಇರ್ಬೋದು, ಅವರಿಗೆ ಬಹಳ ಕೆಲಸ ಗೊತ್ತಿದೆ. ಅವರು ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿ ನಾನಾದ್ರೂ ಹೇಳ್ತೇನೆ, ಯಾರಿಗಾದ್ರೂ ಯಾವ್ಯಾವುದು ವೆಪನ್ಸ್ ಅಂದ್ರೆ ಸಲಕರಣೆಗಳು ಬೇಕಾಗಿದೆ, ಒಂದು ಪಟ್ಟಿಯನ್ನ ಮಾಡಿ, ಅಂದಾಜು ಪಟ್ಟಿಯನ್ನ ಮಾಡಿ, ಬಜೆಟ್ ಅನ್ನ ತಯಾರು ಮಾಡಿ, ನಿಮಗೆ ಅದು ಮೂಲವನ್ನ ನಾವು ಹುಡುಕೊಡ್ತೇವೆ. ಮೂಲ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು ಅಲ್ವಾ. ನಾವು ಪಟ್ಟಿಯನ್ನ ಮಾಡ್ದೇನೆ, ಬಜೆಟ್ ಅನ್ನ ತಯಾರು ಮಾಡಿದ್ರೆ ನಮ್ಗೆ ದುಡ್ಡು ಕೊಡಿ ಅಂದ್ರೆ ಯಾರು ಕೂಡ ಕೊಡಲ್ಲ. ದುಡ್ಡು ಕೊಡಿ ಅಂದ್ರೆ ಯಾರು ಕೊಡಲ್ಲ. ನಮಗೆ ಬೇಕಾಗಿರೋದು ಒಂದು ವ್ಯವಸ್ಥೆ ಬೇಕು, ಸಿಸ್ಟಮ್ಯಾಟಿಕ್ ಕ್ರಮಬದ್ಧವಾದ ಮನವಿ ಬೇಕು. ಕ್ರಮಬದ್ಧವಾದ ಮಾಡಿ ಅಂತ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಮೀರಾ ಶಿವಲಿಂಗನೂರು ರೆಡ್ ಕ್ರಾಸ್ ಸಂಸ್ಥೆ ಇದೆ. ಅಲ್ಲಿಯೂ ಕೂಡ ಸಾಕಷ್ಟು ಹಣ ಇದೆ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಆ ಸದುಪಯೋಗವನ್ನು ನಮ್ಮ ತಾಲೂಕಿನಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲೇ ಸೌಲಭ್ಯ ಸಿಗ್ತಾ ಇದೆ. ಆದ್ರೆ ಅಲ್ಲಿ ಕೂಡ ನಾವು ಮನವಿಯನ್ನ ಕೊಡಬೇಕು. ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿ ಆ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ನಾವು ಕೇಳೋದು ಇಷ್ಟೇ, ಹಣ ಕೇಳ್ತಾ ಇದ್ದೀವಿ. ಹಣ ಯಾವ ಇದರಲ್ಲಿ ಹಣ ಬರಬೇಕೋ, ವೇತನ ಬರಬೇಕೋ, ಭತ್ಯೆ ಬರಬೇಕೋ ಅದನ್ನ ಕೊಡ್ತಾರೆ. ವೇತನವನ್ನ ನಾವು ಹಣವನ್ನೇ ಕೇಳಿದ್ರೆ ಯಾರು ಕೂಡ ಹಣವನ್ನ ಕೊಡಲ್ಲ. ನಮಗೆ ಬೇಕಾದ ಸೌಲಭ್ಯಗಳನ್ನ ಕೇಳಬೇಕು, ವಸ್ತುಗಳನ್ನ ಕೇಳಬೇಕು. ವಸ್ತು ರೂಪದಲ್ಲಿ ನೀವು ಕೇಳಿ, ಆಗ ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಬಹುಶಃ ಈ ದಿಕ್ಕಿನಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಸುಮಾರು ವರ್ಷದಿಂದ ಈ ರಮಣ ಮಹರ್ಷಿ ನಾವು ಕೀಳರಿಮೆ ಬಿಟ್ಟು ಮುಂದೆ ನುಗ್ಬೇಕು. ಇಲ್ಲ ಅಂದ್ರೆ ಏನು ಕೂತ್ಕೊಂಡ್ರೆ ಏನು ಆಗಲ್ಲ. ದಯಮಾಡಿ ಒಂದು ಸಲ ನಾವು ಬೆಂಗಳೂರಲ್ಲೇ ಒಂದು ಸಮಾವೇಶ ಮಾಡಿದ. ದಯಮಾಡಿ ಎಲ್ಲರೂ ಗೊತ್ತಿರ್ಬೋದು, 120 ಬಸ್ ಕರ್ಕೊಂಡೋಗಿದ್ದು ಮಂಡ್ಯದಿಂದ. ಕೊಟ್ಟಿರಿ ಬಟ್ಟೆ ಸಾಂಕೇತಿಕ ಕೊಡ್ತಾರೆ.
ಕೊಟ್ಟಿದ್ದೀವಿ. ಹಂಗೆ ಕೊಡಿಸ್ತೀವಿ